ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ತುಂಬಾ ದಿನ ಆದ್ಮೇಲೆ ಆಫ್ಟರ್ ಅ ಲಾಂಗ್ ಬ್ರೇಕ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನ್ ಮಾತಾಡ್ಬೇಕು? ಹಾ, ಇವತ್ತು ನಾನ್ ಮಾಡ್ತಾ ಇದ್ದೀನಿ, ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಗೈಸ್. ಎಸ್, ಕ್ಯಾರೆಟ್ ಹಲ್ವಾ ಫಸ್ಟು ಇಷ್ಟು ದಿನ ಆದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವಾ ಬ್ಲಾಗ್ನ, ಅದಕ್ಕೋಸ್ಕರ ಒಂದು ಸ್ವೀಟ್ ಬ್ಲಾಗ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಸಿ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಒಂದ್ಸತಿ ಮಾಡ್ಕೊಂಡಿದ್ದೆ ಮನೇಲೇ ಇರ್ಬೇಕಾದ್ರೆ. ಅಂದ್ರೆ ನಮ್ಮ ಮನೇಲಿ ಅವಾಗ ಯಾರು ಇರ್ಲಿಲ್ಲ, ನಾನು ಒಬ್ಳೇ ಇದ್ದಿದ್ದು. ಮಾಡ್ಕೊಂಡಿದ್ದೆ. ಆಕ್ಚುಲಿ ನನ್ನ ತಮ್ಮ ಇದ್ದ ಗೈಸ್ ಅವತ್ತು ಮಾಡ್ಬೇಕಾದ್ರೆ. ಯಾವ್ದೋ ಯೂಟ್ಯೂಬ್ ಚಾನಲ್ ಇಂದ ನೋಡ್ಕೊಂಡು ಮಾಡಿದ್ದೆ ನಾನು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದನ್ನ ಯಾರಾದ್ರೂ ಶುಗರ್ ಪೇಷಂಟ್ ತಿಂದಿದ್ರೆ ಒಂದೇ ಸತಿ ಹೋಗ್ಬಿಟ್ಟಿರೋರ್ ಮೇಲೆ ಸ್ವರ್ಗಕ್ಕೆ. ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಸ್ವೀಟ್ ಜಾಸ್ತಿ ಆಗೋಗಿತ್ತು. ಸ್ವಲ್ಪನೇ ಮಾಡಿದ್ದಿದ್ದ, ಸ್ವಲ್ಪಕ್ಕೆ ಜಾಸ್ತಿ ಸ್ವೀಟ್ ಹಾಕ್ಬಿಟ್ಟು ಏನೇನೋ ಆಗ್ಬಿಟ್ಟಿತ್ತು. ಅದು ಕಲರು ಚೇಂಜ್ ಆಗ್ಬಿಟ್ಟಿತ್ತು ಗೈಸ್. ಆಕ್ಚುಲಿ ಏನಾಗಿತ್ತು ಅಂದ್ರೆ ನಮ್ಮಮ್ಮ ತುಪ್ಪ ಕಾಯಿಸಿದ್ರು ಆ ಬಟ್ಲಲ್ಲಿ. ಇದು ನಮ್ಮಮ್ಮಂಗೂ ಗೊತ್ತಿಲ್ಲ, ತುಪ್ಪ ಕಾಯಿಸಿದ್ರು ನಮ್ಮಮ್ಮ ಅವತ್ತು. ತುಪ್ಪ ಕಾಯಿಸ್ಬಿಟ್ಟು ಅದನ್ನ ಬಸ್ದಿಡು ಅಂತ ಹೇಳಿದ್ರು. ಬಸ್ಬಿಟ್ಟು ಇನ್ನೇನ್ ಬೇರೆದ್ರನ್ನ ಮಾಡಿದ್ರೆ ಮತ್ತೆ ಅದನ್ನು ತೊಳಿಬೇಕಲ್ಲ ಅನ್ಬಿಟ್ಟು ಅದಕ್ಕೇನೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡಕ್ ಹೋದೆ. ಅದು ಕಪ್ಪಗಾಗೋಯ್ತು. ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಾನು ಅದ್ರಲ್ಲೇ ಇನ್ನೇನ್ ಮಾಡೋದು, ಡ್ರೈ ಫ್ರೂಟ್ಸ್ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ, ವೇಸ್ಟ್ ಮಾಡಕ್ಕಾಗುತ್ತಾ ಅನ್ಬಿಟ್ಟು ಆ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಮತ್ತೆ ಬೇರೆ ಒಂದು ತಪ್ಲಿನ ತಗೊಂಡು ಅದ್ರಲ್ಲಿ ಕ್ಯಾರೆಟ್ ಮಾಡಿದೆ. ಅಂದ್ರೂ ಅದು ಕಲರು ಚೇಂಜ್ ಆಗಿದ್ದು ಅದು ನಾರ್ಮಲ್ ಆಗ್ಲೇ ಇಲ್ಲ ಗೈಸ್. ಸೊ ಹಾಗಾಗಿ ಇಷ್ಟು ವಿಯರ್ಡ್ ಆಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದು ಎಕ್ಸಾಮ್ ಹಿಂದಿನ ದಿನ. ಅಂದ್ರೆ ಓದೋದಕ್ಕೆ ತಲೆ ಓಡ್ತಾ ಇರ್ಲಿಲ್ಲ ಅಲ್ವಾ, ಎಷ್ಟು ಓದಿದ್ರು ತಲೆಗೆ ಹೋಗ್ತಾ ಇರ್ಲಿಲ್ಲ. ಏನಾದ್ರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಅವಾಗ ಕ್ಯಾರೆಟ್ ಹಲ್ವಾ ತಿನ್ಬೇಕು ಅಂತ ಮಾಡ್ಕೊಂಡಿದ್ದು. ಅಷ್ಟು ಟೈಮ್ ವೇಸ್ಟ್ ಮಾಡಿ ಓದೋದನ್ನ ಬಿಟ್ಟು ಮಾಡಿದ್ದು ಅದು ಚೆನ್ನಾಗಿರ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡಿ. ಬಟ್ ಈ ಸತಿ ಹಂಗಾಗಲ್ಲ ಗೈಸ್. ಈ ಸತಿ ನಮ್ಮಮ್ಮನ ಗೈಡೆನ್ಸ್ ಇಂದ ನಾನು ಮಾಡ್ತಾ ಇರೋದು. ಅಂಡ್ ಏನೇನ್ ಬೇಕೋ ಅದನ್ನೆಲ್ಲ ಇವಾಗ ಇಟ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್. ಜಸ್ಟ್ ನಿಮ್ಗೆ ಇವಾಗ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ 2 minutes ಅಲ್ಲಿ ಆಗೋಗ್ಬಿಡುತ್ತೆ. ಬಟ್ ಅದು ಬೇಯೋದಕ್ಕೆಲ್ಲ ಒಂದು 10 minutes ಬೇಕು. ನಾನು ಹಂಗೆ ಅನ್ಕೊಂಡೆ 2 minutes ಅಲ್ಲೆಲ್ಲ ಕ್ಯಾರೆಟ್ ಹಲ್ವಾ ಆಗ್ಬಿಡುತ್ತೆ ಅಂತ. ಬಟ್ 2 minutes ಅಲ್ಲಿ ಆಗಲ್ಲ. ಸೊ ಯು ನೀಡ್ ಸಮ್ ಟೈಮ್. ಅದಕ್ಕೆ ಒಂದು 10 ನಿಮಿಷ 20 ನಿಮಿಷ ಬೇಯೋದಕ್ಕೆ ಬೇಕಾಗುತ್ತೆ. ಅದು ಬೆಂಡಾದ್ಮೇಲೆ ತಣ್ಣಗಾಗ್ಬಿಟ್ಟು ತಿನ್ಬೇಕಲ್ಲ, ಅದಕ್ಕಂತೂ ಸಖತ್ ಫ್ರಸ್ಟ್ರೇಟ್ ಆಗ್ಬಿಡುತ್ತೆ. ಇನ್ನ ಆಗಿಲ್ವಲ್ಲ ಕ್ಯಾರೆಟ್ ಹಲ್ವಾ ಅಂತ. ಬಟ್ ಕಾಮ್ ಡೌನ್ ಗೈಸ್. ಅದು ಎಷ್ಟು ನೀವು ಕೂಲ್ ಮಾಡ್ತಿರೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಮಾತಾಡಬೇಡ, ಇವಾಗಲೇ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ಫಸ್ಟು ಆಬ್ವಿಯಸ್ಲಿ ಕ್ಯಾರೆಟ್ ಬೇಕಲ್ವಾ. ಕ್ಯಾರೆಟ್ ಹಲ್ವಾ ಅಂದ್ರೆ ಕ್ಯಾರೆಟ್ ಇರ್ಬೇಕು ಮೇಯ್ನು. ಸೊ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಒಂದು 5 ಅನ್ಸುತ್ತೆ. ಇದು ನಾನೇ ತುರ್ದಿರೋದು, ಸಣ್ಣದಾಗಿ ತುರ್ದಿದ್ದೀನಿ. ಅದಾದ್ಮೇಲೆ ಇಷ್ಟೊಂದು ಗೋಡಂಬಿ, ಇಷ್ಟೊಂದು ದ್ರಾಕ್ಷಿ ಅಂಡ್ ಸಕ್ಕರೆ. ಇಷ್ಟು ನಮ್ಮಮ್ಮ ಯೂಸ್ ಮಾಡಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಇರಬರೋದೆಲ್ಲ ಹಾಕ್ಬಿಡ್ಬೇಡ ಅಂತ ಹೇಳಿದ್ರು ಫಸ್ಟೇ, ಕಾಷನ್ ಅದು. ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಏನು, ಕಂಡೆನ್ಸ್ಡ್ ಮಿಲ್ಕ್. ಅಷ್ಟೇ. ಇಷ್ಟಿದ್ರೆ ಕ್ಯಾರೆಟ್ ಹಲ್ವಾ ಆಗೋಗುತ್ತೆ ಗೈಸ್. ಅಷ್ಟಿದ್ರೆ ಆಗಲ್ಲ, ಸಾರಿ. ನಮ್ಮಮ್ಮ ಇವಾಗ ಅಷ್ಟು ಮಾತ್ರ ಜೋಡಿಸಿಟ್ಟಿದ್ರು. ನಾನು ಅಷ್ಟೇ ಏನೋ ಅನ್ಕೊಂಡು ಅಷ್ಟೇ ಹೇಳ್ದೆ. ಬಟ್ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಗೈಸ್. ಏನ್ ಗೊತ್ತಾ? ಕ್ಷೀರ, ಹಾಲು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಇದಿಲ್ಲ ಅಂದ್ರೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಆಗೋದೇ ಇಲ್ಲ. ಒಬ್ಬೊಬ್ರು ಜೀನಿಯಸ್ ಮಾಡ್ಬೋದೇನೋ ಗೊತ್ತಿಲ್ಲ, ನಮ್ಗೇನೋ ಮಾಡಕ್ಕಾಗಲ್ಲ. ಆಮೇಲೆ ತುಪ್ಪ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಅಂಡ್ ಮೇನ್ ಇದು ಇದನ್ನೇನಂತಾರೆ, ಬಾಂಡಲಿ. ಎಸ್, ಬಾಂಡ್ಲಿ ಬೇಕಾಗುತ್ತೆ ಗೈಸ್, ವೆರಿ ಇಂಪಾರ್ಟೆಂಟ್. ಇವಾಗ ಹೆಂಗ್ ಮಾಡ್ತೀನಿ ಅಂತ ನೋಡ್ತಾ ಇರಿ ನೀವು.
ಗ್ಯಾಸ್ ಸಿಲಿಂಡರ್ಗೆ ಹಚ್ಬಿಡಿ. ಒಲೆ ಹಚ್ಕೊಡಿ. ಅದಾದ್ಮೇಲೆ ಸೌದೆ ಅಲ್ಲ ಗೈಸ್, ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಅಯ್ಯೋ ಇದು ಕಾಯ್ಬಿಡುತ್ತೆ ಗೈಸ್. ಏನೋ ಒಂದು ನನಗೆ ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕಂತ. ಗ್ಯಾಸ್ ಹಚ್ಚಿ ಬಾಣ್ಲಿ ಗ್ಯಾಸ್ ಹಚ್ಬಿಟ್ಟು ಬಾಣ್ಲಿ ಇಡಿ. ಬಾಣ್ಲಿಗೆ ಇವಾಗ ನೀವೇನ್ ಹಾಕ್ಬೇಕಂದ್ರೆ ತುಪ್ಪ, ಅಮ್ಮ ಮಾಡಿದ ತುಪ್ಪ ಒಂದು 2 ಸ್ಪೂನ್ಸ್, 1 2 ತುಪ್ಪ ಹಾಕಿದ ಮೇಲೆ ಕಾಯ್ಬೇಕು. ಕಾದಾದ್ಮೇಲೆ ಬಿಸಿ ಆಗಿ ತುಪ್ಪ ಬಿಸಿ ಆಗ್ಬೇಕು. ತುಪ್ಪ ಬಿಸಿ ಆಗಾದ್ಮೇಲೆ ಏನ್ ಹಾಕ್ಬೇಕು ಅಂದ್ರೆ ಫುಲ್ ಹಾಕಲ್ಲ ಬರೀ ಗೋಡಂಬಿ. ಫಸ್ಟ್ ಗೋಡಂಬಿ ಮಾತ್ರ ಹಾಕೊಳ್ಳಿ. ಗೋಡಂಬಿ, ಕ್ಯಾಶ್ಯೂ. ನಾನೀಗ ದ್ರಾಕ್ಷಿ ಹಾಕ್ಬಿಡ್ತಾ ಇದ್ದೆ. ಕ್ಯಾಶ್ಯೂ ಫ್ರೈ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಂತೆ. ಇದು ದ್ರಾಕ್ಷಿ ಬೇಗ ಫ್ರೈ ಆಗ್ಬಿಡುತ್ತೆ. ಇಲ್ಲ ಗೈಸ್, ಇವರೇ ನಮ್ಮಮ್ಮ ಇವರೇ ಹೇಳ್ಕೊಡ್ತಾರೆ. ಹಾಗೆ ಫ್ರೈ ಆಗ್ತಾನೆ ದ್ರಾಕ್ಷಿ ಹಾಕ್ಬೇಕು. ದ್ರಾಕ್ಷಿ ಹೆಂಗಾಗ್ಬೇಕಂದ್ರೆ ನಾರ್ಮಲ್ ಫ್ಲಾಟ್ ಇರುತ್ತಲ್ಲ ಅದು ನೋಡಿ ಈ ತರ ವೈಟ್ ಕಲರ್ ಆಗ್ಬೇಕು ಒಂದ್ ಸ್ವಲ್ಪ. ಅದಾದ್ಮೇಲೆ ಎತ್ಕೊಂಬಿಡಿ. ಕ್ಯಾಶ್ಯೂ ಮತ್ತೆ ದ್ರಾಕ್ಷಿ ಫ್ರೈ ಆಗಿತ್ತು, ಅದನ್ನೆಲ್ಲ ಎತ್ಕೊಂಡಿದ್ದೀನಿ. ಇವಾಗ ಅದೇ ಬಾಣ್ಲಿಗೆ ತುಪ್ಪ ಇರುತ್ತಲ್ಲ, ಸೊ ನೀವು ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಅದಕ್ಕೆ ಹಾಕಿ. ಈ ತರ ಸೌಂಡ್ ಬರುತ್ತೆ, ಎದ್ರುಕೊಂಬೇಡಿ. ನಾನು ಫಸ್ಟ್ ಟೈಮ್ ಎದ್ರುಕೊಂಡ್ಬಿಟ್ಟಿದೆ ನಿಮ್ ಸೌಂಡ್ ಬರ್ತಾ ಇದೆ ಅಂತ. ಆಕ್ಚುಲಿ ಇದೇ ಸ್ಟೇಜ್ ಅಲ್ಲಿ ಲಾಸ್ಟ್ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆರೆಂಜ್ ಕಲರ್. ನಾನು ಮಾಡಿದಾಗ ಬ್ಲ್ಯಾಕ್ ಕಲರ್ ಇತ್ತು. ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ. ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಬೇಕಾಗುತ್ತೆ ಅನ್ಸುತ್ತೆ ಹಸಿ ವಾಸನೆ ಹೋಗೋಕ್ಕೆ. ಎಲ್ಲರೂ ಕ್ಯಾರೆಟ್ ಹಲ್ವಾ ಮಾಡ್ತಾರಲ್ವಾ, ನೆಕ್ಸ್ಟ್ ಟೈಮ್ ನಾನು ಬೀಟ್ರೂಟ್ ಹಲ್ವಾ ಮಾಡ್ತೀನಿ. ಹೇಗಿರುತ್ತೆ? ಸಿಗುತ್ತೆ ಕ್ಯಾರೆಟ್. ಹೌದಾ? ಟ್ರೈ ಮಾಡೋಣ ಗೈಸ್. ಕ್ಯಾರೆಟ್ ಹಲ್ವಾ ಯಾವಾಗ್ಲೂ ತಿಂತಾ ಇರ್ತೀವಲ್ವಾ, ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬೀಟ್ರೂಟ್ ಹಲ್ವಾ ಮಾಡ್ತೀನಿ. ಈ ಚಿಮ್ನಿ ಜೊತೆಗೆ ಮೇಲ್ಗಡೆ ಒಂದು ಫ್ಯಾನ್ ಇರ್ಬೇಕಾಗಿತ್ತು. ಇಲ್ಲಿ ಹಿಂಗ್ ಹೋಗ್ತಾ ಇದ್ರೆ ಇಲ್ಲಿ ಹಂಗ್ ಬರ್ಬೇಕಾಗಿತ್ತು ಒಂದ್ ಸ್ವಲ್ಪ. ಅಂದ್ರೆ ಇಲ್ಲಿ ಹೋಗ್ತಿರೋದಲ್ಲಿ ಬರಬಾರ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈಗ ಸ್ವಲ್ಪ ಹಸಿ ವಾಸನೆ ಹೋಗಿದೆ, ಸೊ ಸ್ವಲ್ಪ ಹಾಲು ಹಾಕೋಣ ಇದಕ್ಕೆ. ಸೊ ಮೆಜರ್ ಮಾಡ್ಕೊಳ್ಳಿ ಗೈಸ್. ಶ್ರಾವಣ ಶುಕ್ರವಾರದ ಓ ಗೈಸ್, ಇವತ್ತು ನಮ್ಮ ಪಪ್ಪ ವಾಪಸ್ ಮನೆಗೆ ಬರ್ತಾ ಇದ್ದಾರೆ ತಿರುಪತಿ ಪಾದಯಾತ್ರೆಯಿಂದ. ಹೇಳೋದನ್ನ ನೀಟಾಗಿ ಹೇಳಬೇಕು. ನಮ್ಮ ಪಪ್ಪ ಪಾದಯಾತ್ರೆ ಹೋಗಿದ್ರು ತಿರುಪತಿಗೆ. ಸೊ ಇವತ್ತು ಬಸ್ ಹತ್ತಿದ್ದಾರೆ ಬೆಳಗ್ಗೆ. ಆಲ್ಮೋಸ್ಟ್ ಸಂಜೆ ಒಂದು ಗೊತ್ತಿಲ್ಲ, ಸಂಜೆ ಅಥವಾ ರಾತ್ರಿ ಆಗ್ಬೋದು ಬರಕ್ಕೆ. ಅದಕ್ಕೋಸ್ಕರನು ಮಗಳು ಮಾಡಿರೋದು ಅಂತ ಇಷ್ಟಿಂದ ಬೇರೆ ದೇಶದ ರೆಸಿಪೀಸ್ ಟ್ರೈ ಮಾಡೋಣ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇವಾಗ ಶುಗರ್, ಸಕ್ಕರೆ ಹಾಕ್ತಾ ಇದ್ದೀನಿ. ಇಟಾಲಿಯನ್ನು, ಚೈನೀಸು, ಆಮೇಲೆ ಬೇರೆ ಬೇರೆ ರೆಸಿಪೀಸ್ ಟ್ರೈ ಮಾಡ್ತೀನಿ. ಗೈಸ್ ಫಸ್ಟ್ ಮುದ್ದೆ ಮಾಡ್ತೀನಿ. ಮುದ್ದೆ ನನಗೇನ್ ಅಡ್ಗೆ ಬರ್ಲಿಲ್ಲ ಅಂದ್ರೂ ಮುದ್ದೆ ಮಾತ್ರ ಸಕ್ಕತ್ತಾಗಿ ಮಾಡ್ತೀನಿ. ಯಾಕಂದ್ರೆ ನಮ್ಮ ಅಪ್ಪಂಗೆ ಮುದ್ದೆ ಅಂದ್ರೆ ಇಷ್ಟ. ಅದೇ ನಮ್ಮ ಅಪ್ಪಂಗೆ ಇಷ್ಟ ಅಂತ ಕಲ್ತಿದ್ದೀನಿ ಅಷ್ಟೇ, ಬೇರೆ ಏನೋ ಕಲ್ತಿಲ್ಲ. ಯಾಕೆ ಅಂದ್ರೆ ನಮ್ಮಮ್ಮ ನೀನೇ ಮಾಡು ಚೆನ್ನಾಗಿ ಮಾಡ್ತೀಯ ಅನ್ಬಿಡ್ತಾರೆ. ಅದಕ್ಕೆ ಅಮ್ಮನ ಕೈ ರುಚಿ ಮಿಸ್ ಆಗುತ್ತೆ ಅಂತ ಗೈಸ್. ನಾನೇನ್ ಸೋಂಬೇರಿ ಅಂತ ಮಾಡಲ್ಲ ಅಂತಲ್ಲ, ನನಗೆ ನಮ್ಮ ಅಮ್ಮನ ಕೈ ರುಚಿ ತಿನ್ಬೇಕು ಅಂತ ಆಸೆ. ಅದಕ್ಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇದು ಈ ತರ ಇದ್ದಿದ್ರೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲಾರ್ಗು ಇಷ್ಟಾದ್ರೂ ಟೇಸ್ಟ್ ಗಿಡ್ತಾ ಇದ್ದೆ. ಅದಕ್ಕೆ ನಮ್ಮ ಅಮ್ಮನೇ ಆಶ್ಚರ್ಯ ಪಟ್ಬಿಟ್ರು, ನೀನ್ ಮಾಡ್ಕೊಂಡು ತಿಂದೇನೆ ಅಂತ. ಅಷ್ಟೊಂದು ಸೋಂಬೇರಿ ಅನ್ಕೊಂಡ್ಬಿಟ್ಟವ್ರು ನನ್ನ. ನಾನೇನ್ ಸೋಂಬೇರಿ ಅಲ್ಲ, ನನ್ಗೇನ್ ಬೇಕೋ ನಾನು ಮಾಡ್ಕೊಂಡು ತಿಂತೀನಿ. ನನ್ಗೇನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂತೀನಿ. ನನ್ಗೇನ್ ಬೇಕು ಅಂತಾನೆ ಅನ್ಸಲ್ವಲ್ಲ. ಮನೇಲಿ ಒಬ್ಳೆ ಇದ್ರೆ ಏನು ತಿನ್ಬೇಕಂತಾನೆ ಅನ್ಸಲ್ಲ ನನ್ಗೆ.
ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದ್ರೆ ಕೋವಾ ಹಾಕೋಬಹುದು, ಕೋವಾ ಇಲ್ಲ ಅಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೋಬಹುದು, ಎರಡೂ ಇಲ್ಲ ಅಂದ್ರೆ ಸಕ್ಕರೆನೇ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಅಷ್ಟೇ. ಕದ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಆದ್ರೆ ಮನೇಲಷ್ಟೇ, ಬೇರೆ ಕಡೆ ಎಲ್ಲ ಅಲ್ಲ. ತಪ್ಪು ತಿಳ್ಕೊಂಬೇಡಿ. ಮನೇಲಿ ಅಮ್ಮಂಗ್ ಗೊತ್ತಿಲ್ದಲೆ ತಿನ್ನೋದಿರುತ್ತಲ್ಲ, ಅದು ಬೇರೆ ಬೇರೆ ತರ, ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್. ಅದ್ ನಾವ್ ಹೇಳಿದ್ಮೇಲೆ ಗೊತ್ತಾಗಿದ್ ನಮ್ಮ ಅಮ್ಮಂಗ್ ಹಿಂಗ್ ಮಾಡ್ತಿದ್ವಿ ಅಂತ. ಅಂದ್ರೆ ಅಷ್ಟು ನಂಬಿಕೆ ಇದೆ. ಓ ಮೈ ಗಾಡ್, ಈ ಕ್ಯಾರೆಟ್ ಹಲ್ವಾ ನೋಡ್ದಾಗೆಲ್ಲ ನನಗೆ ನನ್ನ ತಮ್ಮನೇ ಲಿಟ್ರಲಿ ಯಾವಾಗ್ಲೂ ಜ್ಞಾಪನ ಬರೋದು. ಯಾಕಂದ್ರೆ ನನ್ನ ತಮ್ಮ ಸ್ಕೂಲಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ. ನಮ್ಮಮ್ಮ ಏನಾದ್ರು ಮಾಡ್ಕೊಡ್ತೀನಿ ಹೋಗು ಅಂತ ಹೇಳ್ತಾ ಇದ್ರು. ಅವ್ನು ಫಸ್ಟ್ ಕೇಳ್ತಿದ್ದ ಯಾವಾಗ್ಲೂ ಕ್ಯಾರೆಟ್ ಹಲ್ವಾ ಕೇಳ್ತಾ ಇದ್ದ. ಅದನ್ನು ನೆನ್ಪಿಟ್ಕೊಂಡು ಸಂಜೆ ಬಸ್ ಇಳಿತಾ ಇದ್ದಂಗೆ, ವ್ಯಾನ್ ಇಳಿತಾ ಇದ್ದಂಗೆನೆ ಅಮ್ಮ ಕ್ಯಾರೆಟ್ ಹಲ್ವಾ ಮಾಡಿದೀರಾ ಅಂತ ಇದ್ದ ಅವನು ಕ್ಯೂಟ್ ಆಗಿ. ಸೊ ಗೈಸ್, ಇವಾಗ ನಾನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ. ಜಾಸ್ತಿ ಆಗ್ಬಿಟ್ರೆ ವಾಮಿಟ್ ಆದಂಗ ಅಂತ ತಿನ್ನೋದಾಗಲ್ಲ. ಮಗಕ್ಕೆ ಬಂದು ಕ್ಯಾರೆಟ್ ಹಲ್ವಾ ಟಪ್ಪ 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 ಅಂತ ಹೊಡಿತಾ ಇರುತ್ತೆ ಸ್ವೀಟ್ ಜಾಸ್ತಿ ಆಗ್ಬಿಟ್ರೆ. ನೋಡಿ, ನಾನು ಹೇಳಿಲ್ವಾ ಕ್ಯಾರೆಟ್ ಹಲ್ವಾ ಮಾಡೋದು ಈಸಿ, ಬಟ್ ಈ ಕಾಯೋದಿದೆಯಲ್ಲ ತುಂಬಾ ಕಷ್ಟ, ತುಂಬಾ ಕಷ್ಟ. ಗೈಸ್, ನನ್ನ ಬ್ಲಾಗ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ, ಸಾರಿ ನನ್ನ ಬ್ಲಾಗ್ನಲ್ಲ, ಸಾರಿ ಕಟ್. ಸೊ ಗೈಸ್, ನನ್ನ ವಿಡಿಯೋ ಗೈಸ್, ನನ್ನ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಾಡಿ ಇನ್ನ ಇದೆಲ್ಲ ಕ್ಲೀನ್ ಮಾಡಿ. ಇದು ಮಾಡೋದು ಒಂಥರ ಟೆನ್ಷನ್ ಅಂದ್ರೆ ಕ್ಲೀನ್ ಮಾಡೋದು ಇನ್ನೊಂಥರ ಟೆನ್ಷನ್. ಅದಕ್ಕೆ ನಾನು ಅಡುಗೆ ಮಾಡಲ್ಲ. ಸೊ ಗೈಸ್, ಇವಾಗ ಇದು ಕಂಪ್ಲೀಟ್ ಆಗಿ ನೀರಲ್ಲ ಕಂಪ್ಲೀಟ್ ಆಗಿ ಹಾಲೆಲ್ಲ ಹಿಂಗಿದೆ. ಅಂಡ್ ಹಲ್ವಾ ಇಸ್ ಆಲ್ಮೋಸ್ಟ್ ರೆಡಿ. ಇವಾಗ ಲಾಸ್ಟ್ ಆಗಿ ನಾವು ಏನಾಗ್ಬೇಕು ಹೇಳಿ, ಫಸ್ಟ್ ಹುರ್ಕೊಂಡಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನ ಹಾಕ್ಬೇಕು. ಸಾಧಿಸ್ಬಿಟ್ವಿ. ಕ್ಯಾರೆಟ್ ಹಲ್ವಾ ಇಸ್ ರೆಡಿ ಟು ಟೇಸ್ಟ್. ಫೈನಲಿ ಕ್ಯಾರೆಟ್ ಹಲ್ವಾ ಇಸ್ ರೆಡಿ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನಮ್ಮಮ್ಮ ಹೇಳಿದ್ದಾರೆ ಸಕ್ಕದಾಗಿದೆ ಅಂತ. ನಮ್ಮಮ್ಮ ಆಲ್ರೆಡಿ ಟೇಸ್ಟ್ ಮಾಡಿದ್ರು. ಶಬಾಷ್ ಕೀರ್ತನ, ಶಬಾಷ್, ಬ್ರಿಲಿಯಂಟ್ ನೀನು. ಇಷ್ಟೇ ಇಂಗ್ರೀಡಿಯೆಂಟ್ಸು, ಇದೇ ಕೊಡ್ತೀನಿ, ಹಂಗೆ ಮಾಡು. ಗ್ಯಾರಂಟಿ ಟ್ರೈ ಮಾಡ್ಬೋದು. ಮಾಡ್ಬೋದು ಅಲ್ಲ, ಡೆಫಿನೆಟ್ ಆಗಿ ಟ್ರೈ ಮಾಡಬೇಕು ಗೈಸ್, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸಕ್ಕದಾಗಿದೆ. ಸ್ವೀಟ್ ಕೂಡ ಕರೆಕ್ಟಾಗಿ ಹಾಕಿದ್ದೀನಿ ಇವತ್ತು. ಒಂದು ಸ್ವಲ್ಪನೂ ಜಾಸ್ತಿ ಆಗಿಲ್ಲ, ಕಮ್ಮಿ ಆಗಿಲ್ಲ, ಪರ್ಫೆಕ್ಟ್ ಆಗಿದೆ ಸ್ವೀಟು. ನಮ್ಮಪ್ಪ ಫುಲ್ ಖುಷಿ ಆಗೋಗ್ತಾರೆ, ನನ್ನ ಮಗಳು ಅಡುಗೆ ಮಾಡೋಳೆ ಅಂತ. ಮಿಷನ್ ಸಕ್ಸಸ್. ನನ್ನ ಪಪ್ಪ ತುಂಬ ಇಷ್ಟಪಟ್ಟು ತಿಂದರು. ಆ್ಯಂಡ್ ಮೋರ್ ಓವರ್ ಅವರು ಇವಾಗ ಜಸ್ಟ್ ಪಾದಯಾತ್ರೆ ಮುಗಿಸ್ಕೊಂಡು ಬಂದಿರೋದ್ರಿಂದ ತುಂಬ ಟಯರ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಮ್ಮ ಪಪ್ಪನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ. ಬಟ್ ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಸ್ ಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.